ಚಾಮರಾಜನಗರದಲ್ಲಿ ವಿದ್ಯುತ್ ಅವಘಡಕ್ಕೆ ಧಗಿಸಿದೆ ಮನೆ. ಹನೂರಿನ ಬಂಡಳ್ಳಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿದೆ. ಟಿವಿ ಆನ್ ಮಾಡ್ತಾ ಇದ್ದಂತೆಯೇ ಹೊತ್ತಿಕೊಂಡಿದೆ ರಕ್ಕಸ ರೂಪಿ ಬೆಂಕಿ. ಇನ್ನು ಅದೃಷ್ಟವಶಾತ್ ಜಯಲಕ್ಷ್ಮಿ ಕುಟುಂಬ ಪ್ರಾಣಾಪಾಯದಿಂದ ಪಾರಾಗಿದೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ, ಒಂದು ಶಾರ್ಟ್ ಸರ್ಕ್ಯೂಟ್ನಿಂದ ಈ ರೀತಿ ಬೆಂಕಿ ಹೊತ್ಕೊಂಡಿದೆ. ಇನ್ನು ಬೆಂಕಿಯಲ್ಲಿ ದಾಖಲೆಗಳು ಹಾಗೂ ನಗದು ಏನಿತ್ತು ಮನೆಯಲ್ಲಿ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಬರ್ತಾರೆ, ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿ ಆಗ್ತಾರೆ. ಗಾಬರಿಯಿಂದ, ಅಂದ್ರೆ ಯಾವಾಗ ಮನೆಯಲ್ಲಿ ಈ ರೀತಿ ಬೆಂಕಿ ಹೊತ್ಕೊಳ್ಳುತ್ತೆ ತಕ್ಷಣವೇ ಗಾಬರಿಯಿಂದ ಮನೆಯಿಂದ ಅಲ್ಲಿರುವಂತಹ ಕುಟುಂಬಸ್ಥರು ಹೊರಗೆ ಓಡಿ ಬರ್ತಾರೆ, ಜೀವವನ್ನು ಉಳಿಸ್ಕೊಂಡಿದ್ದಾರೆ. ಭಾರಿ ಅನಾಹುತವೊಂದು ತಪ್ಪಿದೆ. ಇನ್ನು ಎಲೆಕ್ಟ್ರಾನಿಕ್ ವಸ್ತುಗಳು ಏನಿತ್ತು ಮನೆಯಲ್ಲಿ ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗಿದೆ. ಇದರ ಜೊತೆಗೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳು ಹಾಗೂ ಕ್ಯಾಶ್ ಏನಿತ್ತು ಅದು ಕೂಡ ಸಂಪೂರ್ಣವಾಗಿ ನಾಶವಾಗಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಜಯಲಕ್ಷ್ಮಿ ಕುಟುಂಬ ಪಾರಾಗಿದ್ದಾರೆ. ಟಿವಿ ಆನ್ ಮಾಡ್ತಾ ಇದ್ದಂತೆಯೇ ಈ ರೀತಿ ಬೆಂಕಿ ಹೊತ್ಕೊಳ್ಳುತ್ತೆ. ಶಾರ್ಟ್ ಸರ್ಕ್ಯೂಟ್ನಿಂದ ಹನೂರಿನ ಬಂಡಳ್ಳಿಯ ಒಂದು ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಚಾಮರಾಜನಗರದಲ್ಲಿ ವಿದ್ಯುತ್ ಅವಘಡಕ್ಕೆ ಈ ರೀತಿ ಒಂದು ಮನೆ ಸುಟ್ಟು, ಮನೆಯಲ್ಲಿರುವಂತಹ ವಸ್ತುಗಳು ಸುಟ್ಟು ಕರಕಲಾಗಿದೆ. ಟಿವಿಗೆ ಸ್ವಿಚ್ ಹಾಕೋದು ದಿವಸ ಹಾಕೋದಕ್ಕೆ ಕರೆಂಟ್ ಅಡ್ಲಿ ಕತ್ಕೊಬಿಟ್ಟು ಟಿವಿ ನಾನು ಅಲ್ಲಿಂದ 5,000 ನಂದು 25,000 ದುಡ್ಡು ಮಾಡಿದ್ವಿ ಸರ್. ಟಿವಿ ಒಳಗೆ ಎಲ್ಲ ಬೆಂದೈತೆ ಸರ್. ಸೌಟಕ್ಕೆ ಒಳಗೆ ಆಧಾರ ಕಾರ್ಡ್ ಅಕ್ಕಿ ಕಾರ್ಡ್ ಜಿರೋಸು ಗ್ಯಾಸ್ ಬುಕ್ಕು ಎಲ್ಲ ಕತ್ಕೋತು. ನಮ್ಮ ಕೂಸು ಅದು ನಮ್ಗೆ ಯಾಕೆ ಬರೋದು ಹಿಂಸಾಗೋದು ಸರ್. ಮನೆಯೆಲ್ಲ ಸ್ವಲ್ಪ ಕತ್ಕೊಬಿಡ್ತು. ನಂಗೆ ಕಾಲಿಕೈ ಬರ್ದೈತಿ ಸರ್. ಕಾಲಿಕೈ ನಮ್ಮ ಕೂಸು ಎತ್ಕೊಳಗೆ ನಂಗೆ ಕಾಲು ಹಿಂಸಾಗೋದು ಸರ್. ಅವರೇ ಬದುಕು ಅಂತ ಹೆಚ್ಚಾಗೋದು ಸರ್. ನಮ್ಗೆ ಭಯ ಆಗೋಯ್ತು. 3 ಮಂದಿ 3 ಯಾಕೆ ಬರೋಣ ನಾ ಕಾಲಿಕೈ ಬರ್ದೈತಿ ಸರ್. ಅಕ್ಕ ಬರೀತಾರೆ ನನಗೆ